ಹೇ ಗೈಸ್ ವೆಲ್ಕಮ್ ಟು ದ ಚಾನೆಲ್ ದನಿ ವ್ಲಾಗ್ಸ್. ನಾನ್ ಯಾವಾಗ್ಲೂ ರೆಸಿಪಿ ವಿಡಿಯೋಸ್ನ ಹಾಕ್ತಾ ಇದ್ದೆ. ಸೊ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ವಿಡಿಯೋ ಹಾಕ್ತೀನಿ. ಆಕ್ಚುಲಿ ಇದು ಬಂದು ನಮ್ಮ ಸ್ಕಿನ್ ಕೇರ್ ರೊಟೀನ್ಗೆ ಯೂಸ್ ಆಗುವಂತ ವಿಡಿಯೋ. ಮನೆಯಲ್ಲಿ ಹೇಗೆ ನಾವು ಹರ್ಬಲ್ ಸೋಪ್ ನ ತಯಾರಿಸ್ಕೋಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಮಗೆ ಬೇಕಾಗಿರುವಂತ ಐಟಮ್ಸ್ ಬಂದು ಸೋಪ್ ಬೇಸ್ ಬೇಕು. ಆಕ್ಚುಲಿ ನಾನು ಇದನ್ನ ಅರೌಂಡ್ ನಾನು PUC ಇಂದಾನು ನಾನು ಈ ತರ ಮನೇಲೆ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಿದ್ದು. ಬಟ್ ಅವಾಗ ನನಗೆ ಸೋಪ್ ಬೇಸ್ ಬಗ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ. ಸೊ ನಾನೇನ್ ಮಾಡ್ತಿದ್ದೆ ಅಂದ್ರೆ ಮನೇಲಿರೋ ಲೈಫ್ ಬಾಯ್ ಸೋಪು ಮತ್ತೆ ಮೈಸೂರ್ ಸ್ಯಾಂಡಲ್ ಸೋಪು ಅದನ್ನೇ ಚೆನ್ನಾಗಿ ತುರಿದ್ಬಿಟ್ಟು ಅದನ್ನ ಕರಗಿಸಿ ಅದಕ್ಕೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಸೋಪ್ ಮಾಡ್ಕೊಳ್ತಿದ್ದೆ. ಸೊ ಇವಾಗ ಸೋಪ್ ಬೇಸ್ ನಾನು ಅಮೆಝಾನ್ ಇಂದ ತರಿಸಿದ್ದೀನಿ. ಗ್ಲಿಸರಿನ್ ಸೋಪ್ ಬೇಸ್ ಇದು. ಇದಕ್ಕೆ ನಾನು ಏನೇನ್ ಐಟಮ್ ಹಾಕ್ತಿದ್ದೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲು ಅರಿಶಿನ ಪುಡಿನ ಒಂದು ಕಬ್ಬಿಣದ ಪ್ಯಾನ್ ಅಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅದು ಕಾಫಿ ಕಲರ್ ಆಗ್ಬೇಕು. ಸೊ ಅರಿಶಿನ ಪುಡಿನ ಹುರಿದ್ರೆ ಏನಾಗುತ್ತೆ ಅಂದ್ರೆ ಅದು ನಮ್ಮ ಬಾಡಿ ಟ್ಯಾನ್ ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಕಾಫಿ ಪುಡಿಲಿ ಒಂದು ಅರೋಮ್ಯಾಟಿಕ್ ಸ್ಮೆಲ್ ಇರುತ್ತೆ, ಗಮ್ ಅಂತ ಇರುತ್ತೆ. ಹಾಗೆ ಅದು ಕೂಡ ಸ್ಕ್ರಬ್ಗೆ ತುಂಬಾನೇ ಒಳ್ಳೇದು. ಹಾಗೆ ಮೈಸೂರ್ ಬೇಳೆ ಹಾಗೆ ಹೆಸರು ಕಾಳು. ಮೈಸೂರು ಬೇಳೆ ನಮ್ಮ ಬಾಡಿನ ವೈಟನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಹೆಸರು ಕಾಳು ನಮ್ಮ ಬಾಡಿನ ಸ್ಕ್ರಬ್ ಮಾಡಿ ಮಾಯಿಶ್ಚರೈಸರ್ ತರ ಯೂಸ್ ಆಗುತ್ತೆ. ಸೊ ನಾನಿಲ್ಲಿ ಮೊದಲು ಮೈಸೂರು ಬೇಳೆ ಹಾಗೆ ಹೆಸರು ಕಾಳು ಎರಡನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಕಾಫಿ ಪುಡಿ ಹಾಗೆ ಅರಿಶಿನ ಪುಡಿನ ಏನು ಹುರಿದು ಇಟ್ಕೊಂಡಿದ್ನಲ್ಲ ಅದು ಎಲ್ಲಾನು ಹಾಕಿ ಗ್ರೈಂಡ್ ಮಾಡಿ ಒಂದು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೀವು ಸೋಪ್ಗೆ ಅದನ್ನ ಯೂಸ್ ಮಾಡಕ್ಕೆ ಸೋಪ್ ಬೇಸ್ ಇಲ್ಲ ಅಂತ ಅಂದ್ರೆ ನೀವು ಜಸ್ಟ್ ಆ ಪೌಡರ್ನು ಕೂಡ ನೀವು ಬಾಡಿ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ನಾನ್ ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ. ವೈ ಬಿಕಾಸ್ ಸ್ವಲ್ಪ ಸ್ಕ್ರಬ್ಬಿಂಗ್ ತರಾನು ಇರ್ಲಿ ಅಂತ ಹೇಳ್ಬಿಟ್ಟು. ಅದನ್ನ ನೆಕ್ಸ್ಟ್ ನಾನಿಲ್ಲಿ ಡಬಲ್ ಬಾಯ್ಲಿಂಗ್ ಮೆಥಡ್ ಮುಖಾಂತರ ಒಂದು ಪಾತ್ರೆಯಲ್ಲಿ ನೀರ್ನ ಕಾಯಕ್ಕಿಟ್ಟು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಟು ಸೋಪ್ ಬೇಸ್ ನ ಚೆನ್ನಾಗಿ ಕರಗಿಸ್ಕೊಂಡು ಅದಕ್ಕೆ ನಾನು ಏನು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೆಲ್ಲ ಮಿಕ್ಸ್ಚರ್ ಅದನ್ನ ಹಾಕಿ ಜೇನ್ ತುಪ್ಪ ಹಾಗೆ ಕೊಬ್ಬರಿ ಎಣ್ಣೆ ಇದನ್ನು ಕೂಡ ಹಾಕೊಳ್ಬೇಕು. ಜೇನುತುಪ್ಪ ಹಾಕೊಳ್ಳೋದ್ರಿಂದ ಅದು ಕೂಡ ನಮ್ಮ ಬಾಡಿನ ಮಾಯಿಶ್ಚರೈಸಿಂಗ್ ಇಟ್ಟು ಗ್ಲೋ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಕೊಬ್ಬರಿ ಎಣ್ಣೆನೂ ಅಷ್ಟೇ ಮಾಯಿಶ್ಚರೈಸ್ ಆಗಿರುತ್ತೆ. ಬಾಡಿ ತುಂಬಾ ಡ್ರೈ ಆಗೋದು ಆತರ ಏನೂ ಆಗೋದಿಲ್ಲ. ಇದನ್ನ ನೆಕ್ಸ್ಟ್ ಒಂದು ಪ್ಲಾಸ್ಟಿಕ್ ಬಟ್ಲಿಗೆ ಹಾಕಿ ಒಂದು 1-2 ಅವರ್ಸ್ ನೀವು ಹೊರಗಡೆ ಇಟ್ಟರು ಆಯ್ತು, ಇಲ್ಲ ಫ್ರಿಜ್ ಅಲ್ಲಿ ಒಂದು ಹಾಫ್ ಅನ್ ಅವರ್ 1 ಅವರ್ ಇಟ್ರು ಸೋಪ್ ರೆಡಿ ಆಗುತ್ತೆ. ನೋಡಿ ಸೋಪ್ ಯಾವ ತರ ಬಂದಿದೆ ಅಂತ. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಟ್ಯಾನಿಗಂತೂ ದ ಬೆಸ್ಟ್ ಸೋಪ್. ಸೊ ನೀವು ಈ ಸೋಪ್ನ ಮನೆಯಲ್ಲಿ ಮಾಡ್ಕೊಳ್ಳಿ. ಆದಷ್ಟು ನ್ಯಾಚುರಲ್ ಆಗಿರಿ, ಕೆಮಿಕಲ್ಸ್ ಇಂದ ದೂರ ಇರಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದನಿ ವ್ಲಾಗ್ಸ್. ಲಾಟ್ಸ್ ಆಫ್ ಲವ್ ಗೈಸ್. ಹೋಮ್ ರೆಮಿಡೀಸ್ ವಿಡಿಯೋ ಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಮಾಡಿ.